ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಾರ್ಜುನ. ಇವತ್ತು ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ ಇಂಜಿನಿಯರಿಂಗ್ ಬಗ್ಗೆ. ನೀವು ಥಂಬ್ನೈಲನ್ನು ನೋಡಿರ್ಬೋದು. ಈ ಮೂರೇ ಇಂಜಿನಿಯರಿಂಗ್ ಬ್ರಾಂಚಸ್ ಸೇಫ್. ಅದಾದಮೇಲೆ ಒಂದು ಬಿಲ್ ಗೇಟ್ಸ್ ಸ್ಟೇಟ್ಮೆಂಟನ್ನು ನೋಡ್ಬೋದು ನೀವು. ಇನ್ ಫ್ಯೂಚರ್ ಓನ್ಲಿ 3 ಜಾಬ್ಸ್ ವಿಲ್ ಸರ್ವೈವ್ ದ ಆರ್ಟಿಫಿಷಿಯಲ್ ಟೇಕ್ ಓವರ್. ಓಕೆ, ನಾನು ಮಾತಾಡಬೇಕಂತಿರುವಂಥ ವಿಚಾರ ಏನಪ್ಪ ಅಂತಂದರೆ ಇಂಜಿನಿಯರಿಂಗ್ ಬಗ್ಗೆ. ಇಂಜಿನಿಯರಿಂಗಲ್ಲಿ ತುಂಬ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಅದರಲ್ಲಿ ಫ್ಯೂಚರಲ್ಲಿ ಯಾವುದು ಸೇಫ್ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ KCET, JEE, COMEDK ಅಥವಾ ಇನ್ನಿತರ ಇಂಜಿನಿಯರಿಂಗ್ ಎಕ್ಸಾಮ್ಸನ್ನು ಬರೆದಿದ್ದ ನಂತರ ರಿಸಲ್ಟ್ಸ್ ಕೆಲವೊಂದು ಎಕ್ಸಾಮ್ಸಿಗೆ ಬಂದಿದೆ. ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಆಲ್ರೆಡಿ ಒಂದು ಕ್ವಶನ್ ಮೈಂಡಲ್ಲಿ ಬಂದಿರುತ್ತೆ. ಏನಪ್ಪ ಅಂತಂದರೆ, ಈಗ ಇಂಜಿನಿಯರಿಂಗ್ ಮಾಡಬೇಕಾಗಿದೆ, ಯಾವ ಇಂಜಿನಿಯರಿಂಗ್ ಬ್ರಾಂಚನ್ನು, ಕೋರ್ಸನ್ನು ಚೂಸ್ ಮಾಡ್ಕೋಬೇಕು. ಅದರಲ್ಲಿ ಡಿಫ್ರೆಂಟ್ ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ ಅದರಲ್ಲಿ. ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಾ, ಮೆಕ್ಯಾನಿಕಲ್ಲಾ, ಸಿವಿಲ್ಲಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಮೆಷಿನ್ ಲರ್ನಿಂಗಾ, ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಾ, ಯಾವುದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಾ, ತುಂಬ ಬ್ರಾಂಚಸ್ ಇದೆ. ಮತ್ತು ಇನ್ನೊಂದು ಕ್ವಶನ್ ಏನು ಬರ್ತಿರುತ್ತೆ ಅಂತಂದರೆ, ಆಯಿತು ಈಗ ನಾನು ಬ್ರಾಂಚ್ ತೊಗೊಳ್ತೀನಿ, ಅದಕ್ಕೆ ಫ್ಯೂಚರ್ ಇರುತ್ತಾ, ಫ್ಯೂಚರಲ್ಲಿ ಅದಕ್ಕೆ ಸ್ಕೋಪ್ ಇರುತ್ತಾ ಅನ್ನೋಂಥ ಇನ್ನಿತರ ಪ್ರಶ್ನೆಗಳು ನಿಮಗೆ ಮೈಂಡಲ್ಲಿ ಬಂದಿರುತ್ತೆ. ಸೊ ಆ ಪ್ರಶ್ನೆಗಳಿಗೆಲ್ಲ ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಮತ್ತು ನಿಮಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಖಂಡಿತವಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಿಮಗೆ ಇದು ವಿಡಿಯೋ ಲೈಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ, ಇಲ್ಲಿ ಸಿಂಪಲ್, ಈಗ ನಿಮಗೆ ಫ್ಯೂಚರಲ್ಲಿ ಯಾವ ಇಂಜಿನಿಯರಿಂಗ್ ಸ್ಟ್ರೀಮ್ಗೆ ತುಂಬ ಸ್ಕೋಪ್ ಇರುತ್ತೆ. ನಿಮ್ಗೆ ಗೊತ್ತಿದೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಲೀಡ್ ಮಾಡ್ತಾ ಇದೆ. ತುಂಬ ಕಂಪನಿಗಳಲ್ಲಿ ಲೇ ಆಫ್ಸನ್ನು ನೋಡ್ತಿರ್ತೀರ ನೀವು ಆಲ್ರೆಡಿ. ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ನಿಮಗೆ ತುಂಬ ಜಾಬ್ಸನ್ನು ಕಳ್ಕೊಳ್ತಿರ್ತಾರೆ. ಸೊ ಹಾಗಾದರೆ ನಾವು ಈಗ ಯಾವ ಇಂಜಿನಿಯರಿಂಗನ್ನು ಮಾಡಬೇಕು, ಯಾವ ಇಂಜಿನಿಯರಿಂಗನ್ನು ಮಾಡಿದ್ರೆ ಸೇಫ್ ನಾವು ಆ್ಯಕ್ಚುಲಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಒಂದು ಬಿಲ್ ಗೇಟ್ಸ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಪ್ಪ ಅಂತಂದರೆ, ಫ್ಯೂಚರಲ್ಲಿ ನಿಮಗೆ ಈ 3 ಜಾಬ್ಸ್ ಮಾತ್ರನೇ ನಿಮಗೆ ಸರ್ವೈವ್ ಆಗೋದು ಆರ್ಟಿಫಿಷಿಯಲ್ ಟೇಕ್ ಓವರ್ ಮಾಡಿದರೆ ಅನ್ನೋದನ್ನ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಯಾವುದು ಆ 3 ಜಾಬ್ಸ್ ಮತ್ತು ಯಾವ 3 ಸೆಕ್ಟರ್ಸ್ ಅವು, ಆ ಸೆಕ್ಟರ್ ರಿಲೇಟೆಡ್ ಇಂಜಿನಿಯರಿಂಗ್ ಬ್ರಾಂಚಸ್ ಯಾವುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಈಗ ನಿಮ್ಗೆ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಎಲ್ಲ ಸೆಕ್ಟರ್ಗಳಲ್ಲೂ ನಿಮಗೆ ಎಂಟರ್ ಆಗ್ತಿದೆ ಮತ್ತು ತುಂಬ ಗ್ರೋ ಆಗ್ತಿರುವಂತಹ ಇದು ಸೆಕ್ಟರ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಹಾಗಾದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ತುಂಬ ಬ್ರಾಂಚಸ್ಗೆ, ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ತುಂಬ ಕೋರ್ಸಸ್ಗಳಿಗೆ ನಿಮಗೆ ವ್ಯಾಲ್ಯೂ ಕಡಿಮೆ ಆಗಿದೆ. ಹಾಗಾದರೆ ನಾವು ಯಾವ ಕೋರ್ಸನ್ನು ತೊಗೊಂಡ್ರೆ ನಮಗೆ ಫ್ಯೂಚರ್ ಇರುತ್ತೆ, ಯಾವುದೇ ಅಫೆಕ್ಟ್ ಆಗೋದಿಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂತಿಂದ ಅಂತ ನೋಡ್ಬೇಕಂತಂದರೆ, ನಾನು ಇಲ್ಲಿ ಮಾತಾಡ್ತಿರುವಂಥದ್ದು ವಿತ್ ಸ್ಟ್ಯಾಟಿಸ್ಟಿಕ್ಸನ್ನು ಮಾತಾಡ್ತಿದ್ದೀನಿ. ಇಲ್ಲಿ ಯಾವುದೇ ಬ್ರಾಂಚನ್ನು ನಾನು ಹಲ್ಲಿಗೆ ಎಳಿತಾ ಇಲ್ಲ. ಇಲ್ಲಿ ಕೆಲವೊಂದು ಡೇಟಾನ, ಸ್ಟ್ಯಾಟಿಸ್ಟಿಕ್ಸನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮತ್ತೆ ನಾನು ಹೇಳ್ತಿದ್ದೀನಿ, ಯಾವುದೇ ಇಂಜಿನಿಯರಿಂಗ್ ಬ್ರಾಂಚನ್ನು ಹಲ್ಲಿಗೆ ಎಳೆಯೋದಕ್ಕೆ ನಾನು ಈ ವಿಡಿಯೋ ಮಾಡ್ತಿಲ್ಲ. ಸೊ ನಾನು ನಿಮಗೆ ಯಾವ ಬ್ರಾಂಚ್ ತಗೊಂಡ್ರೆ ನಿಮಗೆ ಫ್ಯೂಚರ್ ಇರಬಹುದು ಅನ್ನೋದ್ರ ಬಗ್ಗೆ ಮಾತ್ರನೇ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿತ್ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಒಂದು ಸ್ವಲ್ಪ ಡೇಟಾ ಇದೆ. ಆ ಡೇಟಾ ನೋಡಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗ್ಬೋದು ಫ್ಯೂಚರಲ್ಲಿ ಯಾವುದಕ್ಕೆ ತುಂಬ ಸ್ಕೋಪ್ ಬರಬಹುದು ಅನ್ನೋದ್ರ ಬಗ್ಗೆ. ಓಕೆ, ಫಸ್ಟ್ ಸೆಕ್ಟರ್ ಯಾವುದಪ್ಪ ಅಂತಂದರೆ, 3 ಸೆಕ್ಟರಲ್ಲಿ ಮೇಜರ್ ಇಂಪಾರ್ಟೆಂಟ್ 3 ಸೆಕ್ಟರ್ಸಲ್ಲಿ ಮೊದಲನೇ ಸೆಕ್ಟರ್ ಯಾವುದಪ್ಪ ಅಂತಂದರೆ ಎನರ್ಜಿ ಸೆಕ್ಟರ್. ಈ ಎನರ್ಜಿ ಸೆಕ್ಟರಲ್ಲಿ ನಿಮಗೆ ಆ್ಯಕ್ಚುಲಿ ಈಗ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎನರ್ಜಿ ಸೆಕ್ಟ್ರಲ್ಲಿ ಬಂದಾಗ ನಿಮಗೆ ರಿನ್ಯೂಬಲ್ ಎನರ್ಜೀಸ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಈಗ ನೋಡ್ಬೋದು, ಸ್ಟ್ಯಾಟಿಸ್ಟಿಕ್ಸನ್ನು ತೊಗೊಬಂದು ಮುಂದೆ ಇಟ್ಟಿದ್ದೀನಿ ನಿಮಗೆ. ಇಲ್ಲಿ ನಿಮಗೆ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಫ್ರಮ್ ಇಲ್ಲಿ ನೋಡ್ಬೋದು, ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್ ಅಂತ. ಇದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ, ಇದರಲ್ಲಿ 2025 ಬಂದಿರುವಂತಹ ಡೇಟಾ ಇದು. ನಿಮಗೆ ಥರ್ಡ್ ಒನ್ ನೋಡ್ಬೋದು, ಎನರ್ಜಿ ಜನರೇಷನ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಇದು ಆಲ್ಮೋಸ್ಟ್ ನಿಮಗೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್
ಟ್ರೆಂಡ್, ಇದು ಟೆಕ್ನಾಲಜಿ ಟ್ರೆಂಡು. ಫ್ಯೂಚರಲ್ಲಿ ನಿಮಗೆ 2025ಇಂದ 2023ವರೆಗೂ ನಿಮಗೆ 30ವರೆಗೂ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಫ್ಯೂಚರಿಸ್ಟಿಕ್ ಬ್ರ್ಯಾಂಚ್ ಅಂತಲೇ ಹೇಳ್ಬೋದು. ಎನರ್ಜಿ ಜನರೇಷನ್, ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್. ನಿಮ್ಗೆ ಗೊತ್ತಿದೆ, ನಮ್ಮ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡ್ತಿರುವಂಥದ್ದು ರಿನ್ಯೂಬಲ್ ಎನರ್ಜೀಸ್ ಬಗ್ಗೆ ತುಂಬ ಫೋಕಸ್ ಮಾಡ್ತಿದ್ದೀವಿ. ಲೈಕ್ ಸೋಲಾರ್ ಪ್ಯಾನಲ್ಸ್, ವಿಂಡ್ ಟರ್ಬೈನ್ಸ್ ಬಗ್ಗೆ ನಾವು ತುಂಬ ಫೋಕಸ್ ಮಾಡ್ತಿದ್ದೀವಿ. ಅವುಗಳನ್ನ ಡಿಸೈನ್ ಮಾಡೋದಕ್ಕೆ ಮತ್ತು ಆಪ್ಟಿಮೈಸ್ ಮಾಡೋದಕ್ಕೆ ಈ ಸೋಲಾರ್ ಪ್ಯಾನಲ್ಸ್ ಮತ್ತು ವಿಂಡ್ ಟರ್ಬೈನ್ಸಲ್ಲಿ ನಾವು ರಿನ್ಯೂಬಲ್ ಎನರ್ಜೀಸ್ ಇಂಜಿನಿಯರಿಂಗ್ಸನ್ನು ತುಂಬ ಯೂಸ್ ಮಾಡ್ತೀವಿ, ಇಂಜಿನಿಯರ್ಸನ್ನು. ಇನ್ನೊಂದು ಬ್ರಾಂಚ್ಗಂತ ಬಂದಾಗ ಕ್ಲೈಮೇಟ್ ಪಾಲಿಸಿ ಅಡ್ವೈಸರ್ಸ್ ಅಂತ. ನೆಕ್ಸ್ಟ್ ಬಂದಾಗ ಎನರ್ಜಿ ಟ್ರಾನ್ಸಿಷನ್ ಮ್ಯಾನೇಜರ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸಸ್. ಆಲ್ಮೋಸ್ಟ್ ಈ ಕೋರ್ಸಸ್ ಏನಿದೆ, 4 ಏನಿದೆ ನಿಮಗೆ, ಈ 4 ಸ್ಟ್ರೀಮ್ಸ್ಗೆ ನಿಮಗೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಹಾಗಾದರೆ ಯಾವ ಇಂಜಿನಿಯರಿಂಗ್ ಮಾಡಬೇಕು ನಿಮಗೆ ಈ ಎನರ್ಜಿ ಸೆಕ್ಟ್ರಲ್ಲಿ ವರ್ಕ್ ಮಾಡಬೇಕು ಅಂತಂತಂದರೆ ನಿಮಗೆ ಆ್ಯಕ್ಚುಲಿ ಟ್ರಿಪಲ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಈ ಬ್ರ್ಯಾಂಚನ್ನು ನೀವು ಮಾಡಿದ್ರೆ ಇಂಜಿನಿಯರಿಂಗಲ್ಲಿ ಡೆಫಿನೆಟ್ಲಿ ನೀವು ನಾನೀಗೇನು ಹೇಳಿದೆ ನಿಮಗೆ, ರಿನ್ಯೂಬಲ್ ಎನರ್ಜಿ ಇಂಜಿನಿಯರಿಂಗ್ಸ್, ಈ ಕಂಪ್ಲೀಟಾಗಿ ಎನರ್ಜಿ ಸೆಕ್ಟರ್ಸ್ ಏನಿದ್ದಾವೆ, ಈ ಎಲ್ಲ ಎನರ್ಜಿ ಸೆಕ್ಟರ್ಸಲ್ಲಿ ನೀವು ಜಾಬನ್ನು ತೆಗೆದುಕೊಳ್ಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇದಕ್ಕೆ ಇನ್ನೂ ತುಂಬ ಅಡ್ವಾಂಟೇಜ್ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಇನ್ನೂ ಸ್ಕೋಪ್ ಬರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇದಕ್ಕೆ ಲಾಸ್ ಅಲ್ಲ, ಆ್ಯಕ್ಚುಲಿ ಇನ್ನೂ ಸ್ಕೋಪ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಈ ಟ್ರಿಪಲ್ ಇಗೆ ನಿಮಗೆ ಆ್ಯಕ್ಚುಲಿ ಇನ್ನೂ ಸ್ಕೋಪು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಇದು ಫಸ್ಟ್ ಸೆಕ್ಟರ್ ಆಯಿತು ನಮಗೆ. ಈಗ ಸೆಕೆಂಡ್ ಸೆಕ್ಟರ್ಗೆ ಬರೋಣ ನಾವು. ಸೆಕೆಂಡ್ ಸೆಕ್ಟರ್ ಯಾವುದಪ್ಪ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್. ಓಕೆ, ಈಗ ನಾನು ಈಗ ತಾನೇ ಹೇಳಿದೆ ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ತಾನೇ ಹೇಳಿದ್ದೀರಾ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ ಹೇಳ್ತಿದ್ದೀರಾ ಅಂತ ಶಾಕ್ ಆಗ್ತಿದ್ದೀರಾ ನೀವು. ಸೊ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗಿಗೆ ತುಂಬ ಸ್ಕೋಪ್ ಇದೆ. ಯಾಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗಿಗೆ ತುಂಬ ಸ್ಕೋಪ್ ಇದೆ ಅಂತಂದರೆ, ಸೊ ಈಗ ನಿಮಗೆ ಗೊತ್ತಿರುತ್ತೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಜನರೇಟ್ ಮಾಡೋದಕ್ಕೆ ಅಂದರೆ ಡಿಸೈನ್ ಮಾಡೋದಕ್ಕೆ ಒಬ್ಬ ಇಂಜಿನಿಯರಿಂಗ್ ಬೇಕೇ ಬೇಕಾಗುತ್ತೆ. ಆ ಇಂಜಿನಿಯರಿಂಗ್ ಬೇಕಾಗುತ್ತೆ ಅಂತಂದರೆ ಡೆಫಿನೆಟ್ಲಿ ಅವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಎಕ್ಸ್ಪರ್ಟ್ ಆಗಿರಲೇಬೇಕು. ಸೊ ಹಾಗಾಗಿರೋದ್ರಿಂದ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಈಗ ಸಾಫ್ಟ್ವೇರ್ ಇಂಜಿನಿಯರನ್ನು ರೀಪ್ಲೇಸ್ ಮಾಡುವಂಥದ್ದು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ಮಾತ್ರನೇ, AI ಇಂಜಿನಿಯರಿಂಗ್ ಮಾತ್ರನೇ ನಿಮಗೆ ಇದು ರೀಪ್ಲೇಸ್ ಮಾಡೋದ್ರಿಂದ. ಸೊ ಇದಕ್ಕೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ಗೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ನೋಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ಆ್ಯಸ್ ಪರ್ ದ ರಿಪೋರ್ಟ್ಸ್ ನೋಡಿದಾಗ ನಿಮಗೆ ಅದು ಫಸ್ಟಲ್ಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಟೆಕ್ನಾಲಜೀಸ್, ಅದು ಫಸ್ಟಲ್ಲಿ ಮೋಸ್ಟ್ ಲೀಡಿಂಗ್ ಫ್ಯೂಚರಿಸ್ಟಿಕ್ ಬ್ರಾಂಚ್ ಇದು ನಿಮಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಟೆಕ್ನಾಲಜೀಸ್, ನೀವು ಸ್ಟ್ಯಾಟಿಸ್ಟಿಕ್ಸನ್ನು ತೊಗೊಂಡ್ರೆ 85% ಆಫ್ ದ ಬಿಸ್ನೆಸ್, 86% ಆಫ್ ದ ಬಿಸ್ನೆಸ್ಸಸ್ ಫ್ಯೂಚರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಟೆಕ್ನಾಲಜೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಥರ್ಡ್ ಒನ್ ಬಂದರೆ ನಿಮಗೆ ಆಗಲೇ ನಾನು ಫಸ್ಟ್ ಒನ್ ಹೇಳಿದಾಗೆ ಸೆಕ್ಟ್ರಲ್ಲಿ ಎನರ್ಜಿ ಜನರೇಷನ್ ಆ್ಯಂಡ್ ಸ್ಟೋರೇಜ್ ಡಿಸ್ಟ್ರಿಬ್ಯೂಷನ್, ರಿನ್ಯೂವಬಲ್ ಎನರ್ಜೀಸ್, ಸೋಲಾರ್ ಎನರ್ಜೀಸ್ ಆಗಲಿ, ಥರ್ಮಲ್ ಎನರ್ಜಿ ಆಗಲಿ, ಜಿಯೋ ಥರ್ಮಲ್ ಪ್ಲ್ಯಾಂಟ್ಸ್ ಆಗಲಿ, ಅದಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಕೊಡೋದ್ರಿಂದ ಫ್ಯೂಚರಲ್ಲಿ. ಸೊ ಅದು ನಿಮಗೆ ಒನ್ ಆಫ್ ದ 41% ಆಫ್ ದ ಸೆಕ್ಟರ್ಸ್, ಬಿಸ್ನೆಸ್ ಸೆಕ್ಟರ್ಸ್ ನಿಮಗೆ ಎನರ್ಜಿ ಜನರೇಷನ್ ಆ್ಯಂಡ್ ಸ್ಟೋರೇಜ್ ಡಿಸ್ಟ್ರಿಬ್ಯೂಷನಲ್ಲಿ ವರ್ಕ್ ಆಗುತ್ತೆ. ಫಾರ್ಮೋಸ್ಟ್ ಇಂಪಾರ್ಟೆಂಟ್ 86% ಆಫ್ ಅವರ್ ಬಿಸ್ನೆಸ್ ವಿಲ್ ವರ್ಕ್ ಆನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಟೆಕ್ನಾಲಜೀಸ್ ಇರುತ್ತೆ. ಸೊ ಇದು ನಿಮಗೆ ಆಸ್ ಪರ್ ದ ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಪೋರ್ಟ್, ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್ ಪ್ರಕಾರವಾಗಿ ಕೊಟ್ಟಿರುವಂಥ ಡೇಟಾ ಇದು ನಿಮಗೆ. ಓಕೆ, ಅದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಿಮಗೆ ಒಂದು ಸೆಕ್ಟರ್ಸ್ ಅಂತ ಹುಡುಕಿದಾಗ ನಿಮಗೆ ಆ್ಯಕ್ಚುಲಿ ಡಿಫ್ರೆಂಟ್ ಸೆಕ್ಟರ್ಸ್, ಆರ್ಟಿಫಿಷಿಯಲ್ AI ಇಂಜಿನಿಯರ್ಸ್ ಆ್ಯಂಡ್ ಡೆವಲಪರ್ಸ್ ಬಗ್ಗೆ ತುಂಬ ಸ್ಕೋಪ್ ಸಿಗುತ್ತೆ ನಿಮಗೆ. ಮತ್ತು ಡೇಟಾ ಸೈಂಟಿಸ್ಟ್ ಆ್ಯಂಡ್ ಅನಲಿಸ್ಟ್ ಬಗ್ಗೆ ಇವುಗಳು ಈ ಬ್ರಾಂಚಸ್, ಮತ್ತು ಆರ್ಟಿಫಿಷಿಯಲ್ ಎಥಿಕ್ಸ್ ಆ್ಯಂಡ್ ಸ್ಪೆಷಲಿಸ್ಟ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್, ನಿಮ್ಗೆ ಈ ಎಲ್ಲ ಕೋರ್ಸಸ್ಗೆ ನಿಮಗೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗಬಹುದಾದಂಥ ಬ್ರಾಂಚಸ್ ನಿಮಗೆ ಇಂಜಿನಿಯರಿಂಗಲ್ಲಿ, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗಲ್ಲಿ ನಿಮಗೆ. ಓಕೆ, ಇಷ್ಟಾಯಿತು ನಮಗೆ ಸೆಕೆಂಡ್ ಸೆಕ್ಟರ್ ಬಗ್ಗೆ. ಈಗ ಥರ್ಡ್ ಸೆಕ್ಟರ್ ಬರೋಣ, ದಟ್ ಈಸ್ ಬಯಾಲಜಿ ಸೆಕ್ಟರ್. ಸೊ ನಿಮಗೆ ಅದು ಅಷ್ಟೇ, ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮ್ ಅಂತ, ಇಂಜಿನಿಯರಿಂಗ್ ಇನ್ ಬಯಾಲಜಿ, ದಟ್ ಈಸ್ ಅ ಬಯೋಮೆಡಿಕಲ್ ಇಂಜಿನಿಯರಿಂಗ್. ಸೊ ದಟ್ ಈಸ್ ಆಲ್ಸೋ ಮೋಸ್ಟ್ ಒನ್ ಆಫ್ ದ ಫ್ಯೂಚರಿಸ್ಟಿಕ್ ಕೋರ್ಸ್ ಅದು ನಿಮಗೆ, ಬಯೋಮೆಡಿಕಲ್ ಇಂಜಿನಿಯರಿಂಗ್. ಯಾಕೆಂತಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಜನ
ರೋಗ ಇಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಸೊ ರೋಗ ಬಂದೇ ಬರುತ್ತೆ. ಸೊ ಆಗ ಅದೇ ಥರನೇ ಮೆಡಿಕಲ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ಗಳಾಗಲಿ ಡಿವೈಸಸ್ಗಳಿಗಾಗಲಿ ಯಾವುದೇ ತೊಂದರೆ ಇರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಫ್ಯೂಚರಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗೆ ಆ್ಯಕ್ಚುಲಿ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುವಂಥ ತುಂಬ ಚಾನ್ಸಸ್ ಇದೆ. ಮತ್ತು ನೋಡ್ಬೋದು ಅದರಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗಲ್ಲಿ ಡಿಫ್ರೆಂಟ್ ಸ್ಟ್ರೀಮ್ಸನ್ನು ನೀವು ನೋಡಬಹುದು. ಬಯೋಮೆಡಿಕಲ್ ರಿಸರ್ಚಸ್ ಟು ಎಕ್ಸ್ಪ್ಲೋರ್ ನ್ಯೂ ಟ್ರೀಟ್ಮೆಂಟ್ಸ್, ವ್ಯಾಕ್ಸಿನ್ಸ್ ಆ್ಯಂಡ್ ಥೆರಪೀಸ್, ಜೆನೆಟಿಕ್ಸ್ ಟು ಲೀಡ್ ದ advancements in personalized medicine and genetic engineering, healthcare providers, doctors, nurses and therapists who provide the hands-on care and emotion, bioethics to navigate the ethical dilemmas arising from the biotechnological advancement. ಸೊ ನಿಮಗೆಲ್ಲ ನೋಡಿದಾಗ ನಿಮಗೆ ಈ ಬಯೋ ಸ್ಟ್ರೀಮ್ಸಲ್ಲಿ, ಬಯೋಮೆಡಿಕಲ್ ಸ್ಟ್ರೀಮ್ಸಲ್ಲಿ ಇಂಜಿನಿಯರಿಂಗ್ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ನಿಮಗೆ ಈ 3 ಸ್ಟ್ರೀಮ್ಸು ನಿಮಗೆ ಆ್ಯಕ್ಚುಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫ್ಯೂಚರಿಸ್ಟಿಕ್ ಕೋರ್ಸಸ್ ಆಗಿರುತ್ತೆ ಮತ್ತು ಸೆಕ್ಟರ್ಸ್ ಆಗಿರುತ್ತೆ. ಈ ಸೆಕ್ಟ್ರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಬ್ವಿಯಸ್ಲಿ ಅಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಈ 3 ಸೆಕ್ಟರ್ಗೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಫೆಕ್ಟ್ ಆಗುವಂಥದ್ದು ತುಂಬ ಕಡಿಮೆ. ಅದರಲ್ಲಂತೂ ಫಸ್ಟ್ ಒನ್ ಅಂತೂ ಟ್ರಿಪಲ್ ಬಂದು ನಿಮಗೆ 100% ಯು ಕ್ಯಾನ್ ಹೇಳ್ಬೋದು ಇನ್ನೂ ಸ್ಕೋಪು ಜಾಸ್ತಿ ಆಗುತ್ತೆ. ಟ್ರಿಪಲ್ ಇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಟ್ರಿಪಲ್ ಇಗೆ ಇನ್ನೂ ಜಾಸ್ತಿ ಸ್ಕೋಪ್ ಆಗುತ್ತೆ. ಸೊ ಈ 3 ಸೆಕ್ಟರ್ಸು ನಿಮಗೆ ಫ್ಯೂಚರಲ್ಲಿ ತುಂಬ ಸ್ಕೋಪ್ ಇರುವಂತಹ ಬ್ರ್ಯಾಂಚಸ್ ನಿಮಗೆ. ಸೊ ಕ್ಲಿಯರಾಗಿ ಹೇಳಬೇಕು ಅಂತಂದರೆ 3 ಬ್ರ್ಯಾಂಚಸ್ ಯಾವುದಪ್ಪ ಅಂತಂದರೆ, ಫಸ್ಟ್ ಒಂದು ಟ್ರಿಪಲ್ ಇ ಬಂದು, ಸೆಕೆಂಡ್ ಒನ್ ಬಂದು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಥರ್ಡ್ ಒನ್ ಬಂದು ಬಯೋಮೆಡಿಕಲ್ ಇಂಜಿನಿಯರಿಂಗ್. ಸೊ ಈ 3 ಸ್ಟ್ರೀಮ್ಸ್ ನಿಮಗೆ ಸೆಕ್ಟರ್ಸು ಫ್ಯೂಚರಲ್ಲಿ ತುಂಬ ಶೈನ್ ಆಗುತ್ತೆ. ಸೊ ಇಷ್ಟಾಯಿತು ನಮಗೆ ಕಂಪ್ಲೀಟಾಗಿ ವಿಡಿಯೋ ಡೀಟೇಲ್ಸ್ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.